ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಹಾ ಸರಿ. ಓಕೆ ಓಕೆ. ಭುಜಂಗ, ಇದು ನೀನು ಹೋಗ್ಬೇಕಾಗಿರೋ ಅಡ್ರೆಸ್ಸು. ಇಲ್ಲೊಬ್ರು ಮಾರಮ್ಮ ಅಂತ ಇರ್ತಾರೆ, ಅವ್ರ ಕಡೆಯಿಂದ ನಿನ್ಗೊಂದು ಮನೆ ಸಿಗ್ತದೆ. ಸದ್ಯಕ್ಕಲ್ಲಿರು. ನಾಳೆ ಇನ್ನೊಬ್ಬ ಬಂದು ನಿನಗೆ ಕೆಲಸ ಕೊಡಿಸ್ತಾನೆ. ಅವನ ಹತ್ರ ಎಲ್ಲ ನಾನು ಮಾತಾಡಿರ್ತೀನಿ, ಸರಿನಾ? ಹುಟ್ಟಿ ಬೀಳ್ತಿರೋ ಮನೆನ ಊರನ್ನ ಬಿಟ್ಟೋಗೋದಕ್ಕೆ ಶಿವಾನೇ ಸಂಕಟ ಆಗ್ತೈತೆ ಅದಕ್ಕೆವ. ನಮ್ ಜೀವನದಾಗೆ ಇಂಥದೊಂದ್ ದಿನ ಬರ್ತೈತೆ ಅಂತ ಅನ್ಕಂಡೇ ಇರ್ಲಿಲ್ಲ ಊರ್ವಶಿ. ನನ್ಗೇನ್ ತೊಂದ್ರೆ ಇಲ್ಲ, ಆದ್ರೆ ನೀನು ನಮ್ ಜೊತೆಯಾಗೆ ಇದ್ದು ಇವನ್ನೆಲ್ಲ ಅನ್ಭವಿಸ್ಬೇಕಾಯ್ತು. ಪಾಪ ಪಾವನಿ ಇನ್ನು ಏನು ತಿಳಿದಿರೋ ವಯಸ್ಸು, ಈಟೆಲ್ಲ ಕಷ್ಟ ನೋಡ್ತಾವಳೆ. ಸದ್ಯ ಪದ್ಮಿನಿ ಪೂರ್ವಿ ಇದರಿಂದೆಲ್ಲ ದೂರ ಅವರಲ್ಲ, ಅದೇ ನಂಗೊಂದ್ ಸಮಾಧಾನ. ಕಷ್ಟನೋ ಸುಖನೋ ನಾನ್ ನಿಮ್ ಜೊತೆಯಾಗೆ ಇರ್ತೀನಿ ಅದಕ್ಕೆವಾ. ಸರಿ, ನಾವಿನ್ನು ಹೊರಡ್ತೀವಿ ಸುಧಾಕರ. ಭುಜಂಗ, ಇದಿಟ್ಕ, ಬೇಡ ಅನ್ಬೇಡ ಕಣ. ಇದೇನು ಜಾಸ್ತಿ ಇಲ್ಲ, ಆದರೆ ಆಟೋಗೆ ಮನೆಗೆ ಅಡ್ವಾನ್ಸು ಅರ್ಧದಷ್ಟಾದರೂ ಕೊಡ್ಬೋದು. ಹಾಂ ನೋಡು, ಏನೇ ಇದ್ರು ನನಗೆ ಫೋನ್ ಮಾಡು. ಹಾಂ, ಎಲ್ಲ ಒಳ್ಳೇದಾಯ್ತದೆ, ಸರಿನಾ? ನಡ್ರ ಬನ್ನಿ, ಪಾಸ್ ಬರ್ರಿ. ನಂದು ನನ್ನ ಹೆಂಡತಿದು ಫೋಟೋಸ್ ಫ್ರೇಮ್ ಹಾಕ್ಸೋಣ ಅಂದರೆ ಯಾವ್ದ್ರಲ್ಲೂ ಅವಳು ಮುಖನೇ ಕಾಣಿಸ್ತಾ ಇಲ್ವಲ್ಲ. ಇರಲಿ, ಇದು ಒಂಥರ ಚೆನ್ನಾಗಿದೆ. ಎಷ್ಟು ಯುನೀಕಾಗಿ ಮದುವೆ ಆಗಿದ್ದೀವಿ ನಾವು. ಅಲ್ಲ, ನಮ್ಮ ಫ್ಯಾಮಿಲಿಲೆಲ್ಲರೂ ಹೀಗೆ ಮದುವೆ ಆಗಿರೋದು. ಆದರೂ ನನಗೇನೋ ಸ್ಪೆಷಲ್ ಫೀಲ್ ಆಗ್ತದೆ. ಪಾಪ ಪದ್ಮಿನಿ ಎಷ್ಟು ಸುಸ್ತಾಗಿಲ್ಲ ಅವತ್ತು. ಮಾತಾಡ್ಸಿದ್ರೆ ಮಾತು ಆಡ್ತಾ ಇರಲಿಲ್ಲ. ಫೋಟೋಗ್ರಾಫರ್ ಬಂದು ಗೂಂಗಟ್ ತೆಗಿ ಅಂದಾಗಲೂ ತೆಗಿಲಿಲ್ಲ.
ಅಕ್ಕ ನನಗ್ ಅನ್ನಿಸ್ತೈತೆ ಈ ಜಯಂತಿ ಅತ್ತೆನೆ ಏನೋ ಮಾಡಿದಾರೆ. ಬಹುಶಃ ಈ ವಾಷಿಂಗ್ ಮಿಷಿನು ಕೆಟ್ಟೋಗಿರೋದ್ ಗೊತ್ತಾಗಿನೇ ನಾವೇ ಈ ಬಟ್ಟೆನೆಲ್ಲ ಒಗಿಲಿ ಅಂತ ಆಗ್ಲೇ ಜಾರಿ ಬಿದ್ದಂಗೆ ನಾಟಕ ಏನಾರ ಮಾಡಿರ್ಬೋದಾ? ಪೂರ್ವಿ, ಒಂದ್ ವಿಷಯದ ಬಗ್ಗೆ ಪೂರ್ತಿಯಾಗಿ ಗೊತ್ತಿಲ್ದನೆ ಹಂಗೆಲ್ಲ ಮಾತಾಡೋದ್ ತಪ್ಪು ಕಣೆ, ಬಿಡು. ಪೂರ್ವಿ, ನೀನ್ ಒಗ್ದಿದ್ ಸಾಕು, ಮಿಕ್ಕಿದ ಬಟ್ಟೆ ಎಲ್ಲ ನಾನು ಒಗಿತೀನಿ, ಹೋಗು. ಇಲ್ಲ ಅಕ್ಕ, ಇನ್ನು ತುಂಬಾ ಐತೆ, ನಾನು ಹೆಲ್ಪ್ ಮಾಡ್ತೀನಿ, ಬೇಗ ಮುಗಿತೈತೆ. ಅಕ್ಕ ತಂಗಿ ಇಬ್ರು ಹಣ್ಗಾಯ್ ನೀರ್ಗಾಯ್ ಆಗೋಗಿದ್ದಾರೆ. ನನ್ಗೀಗ ಮಿಲ್ಕ್ ಶೇಕ್ ಕುಡ್ದಷ್ಟು ತೃಪ್ತಿ ಆಗ್ತಿದೆ. ಈ ತರ ಕೂತು ಬಟ್ಟೆ ಒಗಿತಿರೋ ಇವಳು ಅಮ್ಮಾಜಿ ಸ್ವೀಟ್ ಬಿಸ್ನೆಸ್ ನೋಡ್ಕೊಳ್ಳೋ ಮುಖಾನ ಇವಳೇನಿದ್ರು ಇದೇ ಕೆಲಸ ಮಾಡೋಕ್ ಲಾಯಕ್ ಅಂತ ನಾನ್ ಪ್ರೂವ್ ಮಾಡ್ಬಿಟ್ಟೆ. ಈ ಫೋಟೋಸ್ನ ಈ ರೂಮಲ್ಲೇ ದೊಡ್ಡದಾಗಿ ಫ್ರೇಮ್ ಮಾಡಿ ಹಾಕಿಸ್ಕೊತೀನಿ. ಇದನ್ನ ನೋಡಿದಾಗ್ಲೆಲ್ಲ ನಮಗೆ ನಮ್ಮ ಮದುವೆನೇ ನೆನಪಾಗಬೇಕು. ಹೌದು, ನಾನು ಯಾಕೆ ಇದನ್ನೆಲ್ಲ ಒಬ್ಬನೇ ನೋಡ್ತಾ ಇದ್ದೀನಿ? ಪದ್ಮಿನಿನೂ ಇದ್ರೆ ಚೆನ್ನಾಗಿರುತ್ತೆ, ಅವಳು ನೋಡಿ ಖುಷಿ ಪಡ್ತಾಳೆ. ಈಗಲೇ ಕರ್ಕೊಂಬರೋಣ. ಏನ್ ಭುಜಂಗಯ್ಯ, ಯಾವ ಕಡೆ ಹೊರಟಿದ್ಯಾ? ಏನು ಪಾತ್ರೆ ಪಗಡೆ ಎಲ್ಲ ತುಂಬಿಕೊಂಡು ಎಲ್ಗೋ ಹೊರಟಿದ್ಯಾ? ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದೀಯಾ? ಊರ್ ಬಿಟ್ಟು ಹೋಗ್ತಿದ್ಯಾ? ಏನ್ ಕತೆ? ಏ ಪದ್ಮಿನಿ, ಇನ್ ಮುಂದೆ ನೀನು ಇದೇ ತರ ಮನೆ ಕೆಲ್ಸ ಮಾಡ್ಕೊಂಡು ಕೆಲ್ಸದವಳ ತರ ಇರ್ತ್ಯ ಕಣ. ಇದೇ ಗತಿ ನಿನ್ಗೆ. ಇವಳೆಲ್ಲ ಹೋದ್ಲು ಚೋಟ್ ಮೆಣಸಿನ್ಕಾಯಿ. ಜಯಂತಿ ಅತ್ತೆ, ನನ್ನ ಹುಡುಕ್ತಿದ್ರಾ? ನಾನ್ಯಾಕೆ ನೀನನ್ ಹುಡುಕ್ಲಿ? ಯಾರನ್ನೋ ಹುಡುಕ್ತಾ ಇರೋಂಗ ಅನ್ನಿಸ್ತು, ಅದಕ್ಕೆ ಕೇಳಿದೆ. ಹೌದು, ನಿಮ್ ಕಾಲ್ ನೋವು ಹೇಗಿದೆ? ಹೆಂಗ್ ಮೆಟ್ಲತ್ಕೊಂಡ್ ಬಂದ್ರಿ? ಅದು ಮೆಟ್ಲತ್ಕೊಂಡ್ ಬರುವಾಗ ಕಷ್ಟನೇ ಆಯ್ತು. ಆದ್ರೆ ಪಾಪ ವಾಷಿಂಗ್ ಮಿಷಿನ್ ಕೆಟ್ಟು ಹೋಗಿ ನೀವಿಬ್ರು ಕೈಯಲ್ಲಿ ಬಟ್ಟೆ ಹೋಗಿಯೋ ತರ ಆಯ್ತಲ್ಲ, ಅದಕ್ಕೆ ಮನಸ್ ತಡಿಲೇ ಇಲ್ಲ. ನೀವಿಬ್ರಿಗೂ ಸಹಾಯ ಮಾಡೋಣ ಅಂತ ಬಂದೆ. ಹೌದಾ? ನಮ್ಗೇನು ಕಷ್ಟ ಆಗಿಲ್ಲ ಬಿಡಿ. ಮನೆ ಕೆಲಸ ಮಾಡಿ ಗೊತ್ತಿರೋರ್ಗೆ ಇದೆಲ್ಲ ಅಂಟದೂ ಇಲ್ಲ. ರಾಗಿ ಮುದ್ದೆ ಬಸ್ಸಾರು ತಿನ್ಕೊಂಡ್ ಬೆಳ್ದಿರೋ ನಾವು ಇದಕ್ ಜಗ್ತೀವ? ಅದ್ರಲ್ಲೂ ಈ ಕೆಸರನ್ನ ತಿಕ್ಕಿ ತೊಳೆಯೋದ್ರಲ್ಲಿ ನಾವ್ ಅಕ್ಕ ತಂಗಿರೋ ಪಂಟ್ರು. ಪದ್ಮಿನಿ, ಇಷ್ಟೊಂದು ಬಟ್ಟೆನೆಲ್ಲ ನೀನ್ ತೊಳೆದ್ಯಾ? ನಂದನ್, ಕೆಲ್ಸದವ್ರಿಬ್ರು ರಜಾ ತಗೊಂಡ್ ಹೊರಟೋದ್ರು. ನಾನ್ ಬೇರೆ ಕಾಲ್ ಜಾರ್ ಬಿದ್ಬಿಟ್ಟೆ. ತುಂಬಾ ಏಟಾಗಿದೆ. ಈ ಕೆಲ್ಸ ಎಲ್ಲ ನಿನ್ ಹೆಂಡತಿ ಮಾಡೋ ಹಾಗಾಯ್ತು. ಅಲ್ಲ, ವಾಷಿಂಗ್ ಮಿಷಿನ್ ಹಾಕೋದ್ ತಾನೆ, ನಿಂಗೆ ಯಾಕೆ ಇದೆಲ್ಲ ಮಾಡಕ್ ಹೋದೆ?
ವಾಷಿಂಗ್ ಮಿಷಿನ್ ಕೆಟ್ಟೋಗಿತ್ತು ನಂದನ್ನೋರೆ. ಅದಕ್ಕೆ ನಾನು ಪೂರ್ವಿ ಸೇರ್ಕೊಂಡು ಕೈಯಲ್ಲೇ ಬಟ್ಟೆ ಒಗ್ದಾಕಿದ್ವಿ. ನಮ್ಗೇನ್ ಮಹಾ ಕಷ್ಟ ಆಗ್ಲಿಲ್ಲ ಬಿಡಿ. ಆದ್ರೂ ಪದ್ಮಿನಿ ಯಾಕೆ ಇದೆಲ್ಲ ಮಾಡಕ್ ಹೋದ್ರಿ ನೀವು? ಈ ವಾಷಿಂಗ್ ಮಿಷಿನ್ ಒಂದು ಕೆಲ್ಸದವ್ರು ಇಲ್ದಿರೋ ಟೈಮಲ್ಲೇ ಕೆಟ್ಟೋಗ್ಬೇಕಾ? ಅದಕ್ಕೊಂದು ಗತಿ ಕಾಣಿಸ್ತೀನಿ ಇವಾಗ. ಏನ್ ಗತಿ ಕಾಣಿಸ್ತೀಯಾ? ನೋಡಿ ಗೊತ್ತಾಗತ್ತೆ. ಹಲೋ, ಮಹಾಲಕ್ಷ್ಮಿ ಹೋಮ್ ಅಪ್ಲಯನ್ಸಸಾ? ಏನು ಇದು ನಂದನ್? ಒಂದು ನಿಮಿಷ ಅಮ್ಮ. ಹೊಸ ವಾಷಿಂಗ್ ಮಿಷಿನ್ ಅಮ್ಮ. ಹೊಸ್ತಾ? ನಮ್ಮ ಮನೇಲಿ ಆಲ್ರೆಡಿ ಇತ್ತಲ್ಲೋ, ಅದನ್ನೇ ರಿಪೇರಿ ಮಾಡಿಸ್ಬೋದಿತ್ತಲ್ಲ. ಇದನ್ನ ಯಾಕೆ ತರಿಸ್ದೆ? ಅದು ಹಳೇದಾಗಿದೆ ಅಮ್ಮ. ಇವತ್ತು ಕೈ ಕೊಟ್ಟು ಹಾಗೆ ಇನ್ಯಾವತ್ತಾದರೂ ಕೈ ಕೊಟ್ಟು ಆಮೇಲೆ ನಮ್ಮ ಪದ್ಮಿನಿ ಮೇಡಮ್ ಅವರು ಮನೇಲಿರೋ ಎಲ್ಲರೂ ಬಟ್ಟೆನೂ ಅವರೇ ಕೈಯಾರ ಒಗೆದು ಸುಸ್ತಾಗೋದೆಲ್ಲ ಬೇಕಾ? ಅದಕ್ಕೆ ಇದನ್ನು ಆರ್ಡರ್ ಮಾಡಿದೆ. ನಂದನ್, ಇಷ್ಟು ಚಿಕ್ಕ ರೀಸನ್ಗೆ ಹೊಸ ವಾಷಿಂಗ್ ಮಿಷಿನ್ ತರಿಸ್ಬಿಟ್ಯಾ? ಚಿಕ್ಕ ರೀಸನ್ ಏನು ಚಿಕ್ಕಮ್ಮ? ಪಾಪ ಪದ್ಮಿನಿ ಏನು ಕಡಿಮೆ ಕೆಲಸ ಮಾಡಿದಾಳ ಇವತ್ತು? ಈ ಥರ ಸಿಚುವೇಶನ್ ಇನ್ಯಾವತ್ತೂ ಬರಬಾರ್ದು. ಪದ್ಮಿನಿ, ನಿಂಗೆ ಇವತ್ತಾದ ಕಷ್ಟ ಇನ್ಯಾವತ್ತೂ ಆಗೋದಿಲ್ಲ. ಓಕೆ? ಅಬ್ಬಾ, ಹೆಂಡತಿ ಒಂದಿನ ಕೈಯಲ್ಲಿ ಬಟ್ಟೆ ಹೋಗದ್ಲು ಅಂತ ನಿಂತ ಕಾಲಲ್ಲೇ ವಾಷಿಂಗ್ ಮಿಷಿನ್ ತರಿಸ್ಬಿಟ್ಟಿದ್ಯಾ ಮಾರಯ್ಯ. ಇದ್ರ ಅರ್ಥ ನನ್ ಮಗ ನನ್ ಸೊಸೆನ ಎಷ್ಟು ಪ್ರೀತಿ ಮಾಡ್ತಾನೆ ಅಂತ. ಪದ್ಮಿನಿ, ನೀನು ಇಂಥ ಗಂಡನ್ ಪಡೆಯೋಕೆ ತುಂಬಾ ಪುಣ್ಯ ಮಾಡಿದ್ದೆ ಬಿಡು. ಯಾಕೆ ನಂದನ್ನೋರೆ, ನಾನಂದ್ರೆ ನಿಮ್ಗೆ ಇಷ್ಟೊಂದು ಇಷ್ಟ. ಈ ಪ್ರೀತಿಗೆ ನಾನು ಏನು ಮಾಡಕ್ಕಾಗ್ತಿಲ್ವಲ್ಲ.